ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನಾಳೆ ಯೂತ್ ಕಾಂಗ್ರೆಸ್ ಬೃಹತ್ ಪ್ರತಿಭಟನೆಗೆ ಮುಂದಾಗಿದೆ. ನಾಳೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರೊಟೆಸ್ಟ್ಗೆ ಮುಂದಾಗಿದ್ದಾರೆ ಯೂತ್ ಕಾಂಗ್ರೆಸ್ ವತಿಯಿಂದ. ಫ್ರೀಡಂ ಪಾರ್ಕ್ನ ಸುತ್ತಮುತ್ತ ಸಂಚಾರದಲ್ಲಿ ಬದಲಾವಣೆಗಳಿದ್ದಾವೆ. ನಾಳೆ ಬೆಳಗ್ಗೆ 7:30ರಿಂದ ಸಂಜೆ 4 ಗಂಟೆವರೆಗೂ ಕೂಡ ರೂಟ್ ಚೇಂಜ್ ಇರುತ್ತೆ. ಬೆಂಗಳೂರಲ್ಲಿ ಜನ ಈ ರಸ್ತೆಗಳನ್ನು ಅವಲಂಬಿಸೋರಿಗೆ ನಾಳೆ ಟ್ರಾಫಿಕ್ ಬಿಸಿ ತಟ್ಟೋದು ಗ್ಯಾರಂಟಿ. ಯಾಕಂದರೆ ಬೆಳಗ್ಗೆ 7:30ರಿಂದ ಸಂಜೆ 4 ಗಂಟೆವರೆಗೂ ಕೂಡ ಇಲ್ಲಿ ಪ್ರತಿಭಟನೆಯ ಎಫೆಕ್ಟ್ನಿಂದ ವಾಹನ ಸಂಚಾರಕ್ಕೆ ಅಡಚಣೆ ಆಗುತ್ತೆ. ಹೀಗಾಗಿ ಈಗಾಗಲೇ ಪರ್ಯಾಯವಾಗಿ ಮಾರ್ಗ ಬದಲಾವಣೆಗೆ ಕೂಡ ಸೂಚಿಸಲಾಗಿದೆ. KG ರಸ್ತೆ ಮೂಲಕ ಮೈಸೂರು ಬ್ಯಾಂಕ್ ವೃತ್ತದಿಂದ ಬಲ ತಿರುವು ಪಡೆದುಕೊಂಡು ಫ್ರೀಡಂ ಪಾರ್ಕ್ ಕಡೆಗೆ ಬರೋ ವಾಹನಗಳು ಅರಮನೆ ರಸ್ತೆ ಮೂಲಕ ಮಹಾರಾಣಿಯ ಅಂಡರ್ಪಾಸ್ ರಸ್ತೆಯನ್ನು ಕಡ್ಡಾಯವಾಗಿ ಬಳಸಬೇಕು. ಫ್ರೀಡಂ ಪಾರ್ಕ್ ಜಂಕ್ಷನ್ನಿಂದ ಕನಕದಾಸ ವೃತ್ತದ ಕಡೆಗೆ ಬರುವ ಮತ್ತು ಹೋಗೋ ವಾಹನಗಳು ತಾತ್ಕಾಲಿಕವಾಗಿ ನಿರ್ಬಂಧ ಇರುತ್ತೆ. ಬದಲಾವಣೆ ಮಾರ್ಗ ಏನು ಅನ್ನೋದು ನಾವು ಗಮನಿಸ್ತಾ ಇದ್ವಿ. ಇಲ್ಲಿ ಫ್ಲೈಓವರ್ ರಸ್ತೆಯಲ್ಲಿ ರೈಲು ನಿಲ್ದಾಣದಿಂದ ಆಗಮಿಸುವಂಥ ಪ್ರತಿಭಟನಾಕಾರರು ಫ್ರೀಡಂ ಪಾರ್ಕ್ನಲ್ಲಿ ಪ್ರೊಟೆಸ್ಟ್ ಮಾಡ್ತಾರೆ. ಕಾಲ್ನಡಿಗೆಯಲ್ಲಿ ಇವರೆಲ್ಲರೂ ಕೂಡ ಬರೋದ್ರಿಂದ ಕೋಡೆ ಜಂಕ್ಷನ್ ಕಡೆಯಿಂದ KR ಸರ್ಕಲ್ ಕಡೆಗೆ ಹೋಗುವಂಥ ವಾಹನ ಸವಾರರು ಹಳೆ JDS ಕಚೇರಿ ರಸ್ತೆಯನ್ನು ಬಳಸೋದಕ್ಕೆ ಸೂಚನೆ ಕೊಡಲಾಗಿದೆ.